ರಾಜ್ಯಕ್ಕೆ ಮುಂಗಾರು ಎಂಟ್ರಿ ಕೊಟ್ಟು ತಿಂಗಳಾಯಿತು. ಇವತ್ತಿಗೂ ಕೂಡ ಮಳೆ ಸರಿಯಾಗಿ ಬೀಳ್ತಾ ಇಲ್ಲ. ಅದರ ಪರಿಣಾಮ ಬಹುತೇಕ ಜಲಾಶಯಗಳು ಖಾಲಿ ಆಗುವ ಹಂತವನ್ನು ತಲುಪ್ತಾ ಇದ್ದಾವೆ. ರಾಜ್ಯದಲ್ಲಿ ಮುಂಗಾರು ಮಳೆ ಅನ್ನೋದೇ ಮರೀಚಿಕೆ ಆಗ್ತಾ ಇದೆ. ವಿಜಯಪುರದಲ್ಲಿ ಆಲಮಟ್ಟಿ ಜಲಾಶಯ ಖಾಲಿಯಾಗಿದೆ. ಮೀನುಗಾರರ ಬದುಕು ಅತಂತ್ರ, ಬೀದಿಗೆ ಬೀಳುವಂತಹ ಪರಿಸ್ಥಿತಿ. ಆಲಮಟ್ಟಿ ಡ್ಯಾಂನಲ್ಲಿ ನೀರಿಲ್ಲದೆ ಮೀನುಗಾರರು ಈಗ ಪರದಾಡ್ತಾ ಇದ್ದಾರೆ. ಜುಲೈನಲ್ಲಿ ಒಳಹರಿವಿಲ್ಲದೆ ಜಲಾಶಯ ಸಂಪೂರ್ಣವಾಗಿ ಖಾಲಿಯಾಗಿದೆ. ಈ ಕಡೆ ರೈತರ ಕೃಷಿ ಚಟುವಟಿಕೆಗೂ ನೀರಿಲ್ಲ, ಆ ಕಡೆ ಜಲಾಶಯವನ್ನೇ ನಂಬಿಕೊಂಡು ಮೀನುಗಾರಿಕೆ ಮಾಡ್ತಾ ಇದ್ದಂತಹ ಮೀನುಗಾರರ ಬದುಕು ಕೂಡ ಅತಂತ್ರ ಆಗೋಗಿದೆ. ಈ ತಿಂಗಳು ಮಳೆ ಬರಲಿಲ್ಲ ಅಂದರೆ ಕುಡಿಯುವ ನೀರಿಗೂ ಕೂಡ ಹಾಹಾಕಾರ ಶುರುವಾಗುವಂತಹ ಸಾಧ್ಯತೆ ವಿಜಯಪುರ ಭಾಗದಲ್ಲಿ ನಿರ್ಮಾಣವಾಗಿದೆ. ಹದಿನೆಂಟು 18% ಆಗಿದೆ ಮಾತ್ರ. 18%, 18 ಅದಕ್ಕೆ ಮೊನ್ನೆ ಮೀಟಿಂಗ್ ಮಾಡಿದ್ದೀವಿ, ಪೂರ್ವ ತಯಾರು ಮಾಡಿ ನೀವು ಎಲ್ಲ ಬಂದಿದ್ರಲ್ಲಿ ಮೀಟಿಂಗ್ನಾಗೆ ಎಲ್ಲನೂ ಕೂಡ ನಾನು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ. ಗೊಬ್ಬರ ಏನು ಬೇಕು, ಬಿತ್ತನೆ ಇದು ಬೇಕು, ಅದೆಲ್ಲನೂ ಕೂಡ ಈಗ ಸಫಿಷಿಯೆಂಟ್ ಇದೆ. ಆದರೆ ನಮಗೆ ಮಳೆ ಇಂಪಾರ್ಟೆಂಟ್ ಇದೆ. ಈಗ ಮಳೆ ಆಗಿ ಇವತ್ತು ದಿವಸ ಏನಾದರೂ ಆದರೆ ಇವತ್ತು ಬಿತ್ತನೆ ಜಾಸ್ತಿ ಆಗ್ತದೆ. ಮಳೆ ಆಗ್ತಿದ್ರೆ ಇವತ್ತು ದಿವಸ ಭಾಳ ಕಷ್ಟ ಆಗ್ತದೆ. ಇವತ್ತು ದಿವಸ ನಮಗೆ ಉಳಿದೆಲ್ಲ ತಯಾರಿಗಳು ಜುಲೈ ತನಕ ಆಗಲ್ಲ ಅಂತೇಳಿ ಕೂಡ